ಗೈಸ್, ಇವತ್ತು ಮೇ 1 ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಲೇಬರ್ಸ್ ಡೇ ಟು ಆಲ್ ಆಫ್ ಯು. ಸೊ ಕೆಲಸ ಯಾವುದಾದ್ರೆ ಏನು, ನಿಯತ್ತಿನಿಂದ ಮರ್ಯಾದೆಯಿಂದ ಮಾಡುವ ಎಲ್ಲ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಇದ್ದೇ ಇರುತ್ತೆ. ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತಲೇ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ನಿಮ್ಗೆಲ್ಲರಿಗೂ ಅಕ್ಷಯ ತದಿಗೆ ಹಾರ್ದಿಕ ಶುಭಾಶಯಗಳು. ಮೇ ಗಾಡ್ ಬ್ಲೆಸ್ ಯು ಆಲ್ ವಿತ್ ಗುಡ್ ಹೆಲ್ತ್, ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ. ಈ ದಿನ ಚಿನ್ನ ಖರೀದಿಸಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ನೀವೇನು ತಂದಿದ್ದೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕ್ಷಯ ತದಿಗೆ ಹಾಗೆ ನಿಮ್ಮೆಲ್ಲರ ಜೀವನ ಬಂಗಾರದಂತೆ ಬೆಳಗಲಿ ಅಂತ ಆಶಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. Hey guys, good morning. Welcome back to Grace with Hema Shetty. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವಾಗ ಮಾರ್ನಿಂಗ್ ಟೈಮ್ ಬಂದು 8:30 ಆಗಿದೆ. ಸೊ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಶವರ್ ಎಲ್ಲ ಮುಗಿಸಿ ದೇವರ ಪೂಜೆ ಎಲ್ಲ ಆಯಿತು. ಫೀಲಿಂಗ್ ಬ್ಲೆಸ್ಡ್. ಇವತ್ತು ನಾನು ಗ್ರೀನ್ ಕಲರ್ದು ಟ್ರೆಡಿಷನಲ್ ವೇರ್ ಗೈಸ್ ದೇವರ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮಾಡಿದ್ದೀನಿ. ಮನೆಯಲ್ಲೇ ಮಾಡಿರೋ ಬೆಣ್ಣೆ ಇತ್ತು, ಬೆಣ್ಣೆಯಿಂದ ತುಪ್ಪ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಮನೆಯಲ್ಲೇ ಮಾಡಿರೋ ಬೆಣ್ಣೆಯಿಂದ ಯಾವ ಥರ ತುಪ್ಪ ಮಾಡ್ಬೋದು ಅಂತ ಸಿಂಪಲಾಗಿ ಇವತ್ತು ನಿಮಗೆ ತೋರಿಸಿಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಫ್ರೀಝರಲ್ಲಿ ಇಟ್ಟಿರುವ ಬೆಣ್ಣೆಯನ್ನು ತೆಗೆದು ಕೆಳಗಡೆ ಇಟ್ಟಿದ್ದೆ. ಕೆಳಗಡೆ ಇಟ್ಟು ಅದಕ್ಕೆ ಸ್ವಲ್ಪ ನಾವು ಐಸ್ ಕ್ಯೂಬ್ ಇಲ್ಲದ್ರೆ ಕೋಲ್ಡ್ ವಾಟರ್ ಬೆರೆಸಿ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಆದ ನಂತರ ಒಂದು 7-8 ಬಾರಿ ಕ್ಲೀನ್ ವಾಟರಲ್ಲಿ ಕ್ಲೀನ್ ಮಾಡಬೇಕು. ಯಾಕಂದರೆ ಆ ಬೆಣ್ಣೆಯಲ್ಲಿರುವ ಜಿಡ್ಡು ಎಲ್ಲ ಹೋಗಬೇಕು, ಜಿಡ್ಡಿನ ಅಂಶ ಎಲ್ಲ ಹೋಗಬೇಕು. ಹೋಗಿ ಆ ಬೆಣ್ಣೆ ವೈಟ್ ಕಲರಿಗೆ ತಿರುಗಬೇಕು. ವೈಟ್ ಕಲರ್ಗೆ ತಿರುಗಿದ ನಂತರ ಅದು ಕ್ಲೀನ್ ಆಗಿದೆ ಅಂತ ಅರ್ಥ. ನಾವು ಲಾಸ್ಟ್ ಟೈಮ್ 8 to 9th ಟೈಮ್ ಕ್ಲೀನ್ ಮಾಡಿದಾಗ ಆ ನೀರು ವೈಟ್ ಕಲರ್ಗೆ ತಿರುಗಿದಾಗ ಮಾತ್ರ ಅದು ಕ್ಲೀನ್ ಆಗಿದೆ ಅಂತ ಅರ್ಥ. ಸೊ ಅದಾದ ನಂತರ ಆ ಬೆಣ್ಣೆಯನ್ನು ಒಂದು ಕ್ಲೀನಾಗಿರೋ ಡ್ರೈ ಇರುವಂಥ ಒಂದು ಪಾತ್ರೆಗೆ ಹಾಕಿ ಸೊ ನೀವು ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಬೆಣ್ಣೆಯನ್ನು ಹಾಕಬೇಕು. ಬೆಣ್ಣೆ ಹಾಕಿ ನೀವು ಹಾಗೆ ಸ್ಪೂನಲ್ಲಿ ಕೈ ಅಲ್ಲಾಡಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಬಾರ್ದು, ಅದಕ್ಕೋಸ್ಕರ. ಸೊ ಬೆಣ್ಣೆ ಕರಗಿ 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 ಈ ಥರ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಸೊ ಬೆಣ್ಣೆ ತುಂಬ ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿಸ್ತೀರಾ ಅಷ್ಟು ಬೆಣ್ಣೆ ತುಪ್ಪ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ, ಅಷ್ಟು ಟೈಮ್ ನಾವು ಇಡ್ಬೋದು. ಹಾಗಾಗಿ ತುಂಬ ಚೆನ್ನಾಗಿ ಬೆಣ್ಣೆ ಕುದಿಸಿದಷ್ಟು ಒಳ್ಳೆಯದು. ಸೊ ಹೀಗೆ ನೀವು ಕೈ ಆಡಿಸ್ತಾ ಇರಬೇಕು ಸ್ಪೂನ್ ಹಾಕಿ, ಯಾಕಂದರೆ ತಳ ಹಿಡಿಬಾರ್ದು. ತಳ ಹಿಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಬೆಣ್ಣೆ ಕುದೀತಾ ಇದೆ. ಕುದಿದು ಇವಾಗ ಒಂದು ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತಾ ಇದೆ ನೋಡಿ. ಸೊ ಈ ಥರ ಆಗಾಗ್ಗೆ ತಳ ಹಿಡಿಯೋದಾಗೆ ಕೈ ಅಲ್ಲಾಡಿಸ್ತಾ ಇರಬೇಕು ಸ್ಪೂನ್ನಲ್ಲಿ. ಸೊ ಅದಾದ ನಂತರ ಒಂದು 5 to 20 ಮಿನಿಟ್ಸ್ ನೀವು ಬೆಣ್ಣೆ ಕುದಿಬೇಕು. ಕುದಿದು ಆದ ನಂತರ ನೀವು ಫ್ಲೇವರ್ಗೆ ಬೇಕಾದರೆ ವೀಳ್ಯದೆಲೆ ಆ್ಯಡ್ ಮಾಡ್ಬೋದು. ಕೆಲವರು ವೀಳ್ಯದೆಲೆ ಹಾಕ್ತಾರೆ, ಕೆಲವರು ಕರಿಬೇವಿನ ಸೊಪ್ಪು ಹಾಕ್ತಾರೆ. ನಿಮಗೆ ಯಾವುದು ಇಷ್ಟನೋ ಅದು ಹಾಕ್ಬೋದು ನೀವು. ಅದಾದ್ರೂ ನೋಡಿ ಇಲ್ಲಿ ವೈಟ್ ಕಾಣಿಸ್ತಾ ಇದೆ. ಸೊ ವೈಟ್ ಏನು ಕಾಣಿಸ್ತಾ ಇದೆಯಲ್ಲ ಅದು ಚೆನ್ನಾಗಿ ಕರಗಬೇಕು. ಸೊ ಅದು ಕರಗಿದಾಗ ಮಾತ್ರ ಅದು ಬೆಣ್ಣೆ ಚೆನ್ನಾಗಿ ಬರೋದು. ಸೊ ನಾನು ಈ ವೈಟ್ ಪ್ಯಾಚಸ್ ಅದು ಕರಗುವವರೆಗೆ ಕುದಿಸಿದ್ದೀನಿ. ಅಂದರೆ ಆಲ್ಮೋಸ್ಟ್ 2 ಗ್ಲಾಸ್ ಆಗುವಂಥ ಬೆಣ್ಣೆಯಿಂದ ಆಗುವಂಥ ತುಪ್ಪವನ್ನು ನಾನು ಆಲ್ಮೋಸ್ಟ್ ಕುದಿಸಿ 1 ಗ್ಲಾಸ್ವರೆಗೆ ಬರುವವರೆಗೆ ನಾನು ಕುದಿಸಿದ್ದೀನಿ. ಸೊ ಎಷ್ಟು ನಾವು ಕುದಿಸ್ತೀವಿ ಅಷ್ಟು ಒಳ್ಳೆಯದು, ಅಷ್ಟು ಲಾಂಗ್ ಟರ್ಮ್ ನಾವು ಇಡ್ಬೋದು. ಇನ್ನು ಇದಕ್ಕೆ ನಾವು ವೀಳ್ಯದೆಲೆ ಮತ್ತು ಕರಿಬೇವಿನ ಸೊಪ್ಪು ನಿಮಗೆ ಯಾವುದು ಇಷ್ಟನೋ ಅದು ಆ್ಯಡ್ ಮಾಡ್ಬೋದು. ನನ್ನ ಅಜ್ಜಿ ಮುಂಚೆ ನನಗೆ ಹೇಳ್ತಾ ಇದ್ರು,
ನಾವು ಬೆಣ್ಣೆಯನ್ನು ಎಷ್ಟು ಕುದಿಸ್ತೀವಿ ಅಷ್ಟು ಒಳ್ಳೆಯದು. ಅದರ ಜಿಡ್ಡಿನಂಶ ಬಿಟ್ಟು ಅದು ಒಂದು ಒಳ್ಳೆ ಎಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಅದೇ ಥರ ನಾನು ಇವಾಗ ಮಾಡಿರೋ ಬೆಣ್ಣೆನೂ ಅಷ್ಟೇ ಒಂದು ಒಳ್ಳೆ ಫಾರ್ಮುಲಕ್ಕೆ, ಒಂದು ಒಳ್ಳೆ ಹದಕ್ಕೆ ಬಂದಿದೆ. ಸೊ ಬಟ್ ನೀವು ಗ್ಯಾಸಲ್ಲಿ ಇಡುವಾಗ ಲೋ ಫ್ಲೇಮಲ್ಲಿ ಇಡಬೇಕು, ಅದು ಮರಿಬೇಡಿ. ನೋಡಿ ಇವಾಗ ನಾನು ವೀಳ್ಯದೆಲೆ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ವೀಳ್ಯದೆಲೆ ಅಲ್ಲ, ಕರಿಬೇವಿನ ಸೊಪ್ಪನ್ನು ನಾನು ಆ್ಯಡ್ ಮಾಡಿರೋದು. ಸೊ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ ನಂತರ ನೀವೊಂದು 10 ನಿಮಿಷ ಚೆನ್ನಾಗಿ ಕುದಿಸಿ ಆದ ನಂತರ ಅದರ ಫ್ಲೇವರ್ ಬಿಡಬೇಕು. ಹಾಗೆ ನಡುವೆ ನೀವು ಈ ಥರ ತಳಹಳಿಯದ ಥರ ಕೈ ಆಡಿಸ್ತಾ ಇರಿ. ಒಂದು ಒಳ್ಳೆ ಕಲರಿಗೆ ಟರ್ನ್ ಆಗಿದೆ ಅಂದರೆ ಬೆಣ್ಣೆ ಚೆನ್ನಾಗಿ ಕುದಿದಿದೆ ಅಂತಾನೆ ಅರ್ಥ. ಸೊ ಎಷ್ಟು ಕುದಿಸ್ತೀರಾ ಅಷ್ಟು ಒಳ್ಳೆಯದು. ನಾನು ಮನೆಯಲ್ಲೇ ಮಾಡೋದ್ರಿಂದ ನಾನು ದೇವರಿಗೆ ಜಾಸ್ತಿ, ನಾನು ಶುಕ್ರವಾರ ಫ್ರೈಡೇ ಪೂಜೆ ಮಾಡುವಾಗ ದೇವರಿಗೆ ತುಪ್ಪದಲ್ಲೇ ದೀಪ ಹಚ್ಚೋದ್ರಿಂದ ನನಗೆ ಈ ಬೆಣ್ಣೆಯನ್ನು ನಾನು ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತಲೇ ಬಿಸಿ ಮಾಡ್ತಾ ಇರೋದು. ಸೊ ಮಿಕ್ಕಿದನ್ನು ನಾನು ಮನೆಗೆ ಯೂಸ್ಫುಲ್ ಆಗಲಿ ಅಂತ, ನಾವು ಮನೆಗೆ ಬೇರೆಯೇ ಬೆಣ್ಣೆ ತರ್ತೀವಿ ನಾವು ಗ್ರಾಸರಿ ತರುವಾಗ, ಡಿಮಾರ್ಟಿಂದ ಶಾಪಿಂಗ್ ಮಾಡುವಾಗ. ಸೊ ದೇವರಿಗೆ ನಾವು ಮನೆಯಲ್ಲೇ ಮಾಡಿರೋದು ತುಪ್ಪದಿಂದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದು ಶುಕ್ರವಾರ ಫ್ರೈಡೇ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ. ಸೊ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ನೋಡಿ ಇವಾಗ ಒಂದು ಒಳ್ಳೆ ಚೆನ್ನಾಗಿ ಕುದಿದು ಇವಾಗ ಒಳ್ಳೆ ಯೆಲ್ಲೋ ಕಲರ್ಗೆ ಟರ್ನ್ ಆಗಿದೆ. ಇನ್ನೂ ನೀವು ಗ್ಯಾಸ್ ಆಫ್ ಮಾಡ್ಬೋದು, ಟರ್ನ್ ಆಫ್ ಮಾಡ್ಬೋದು. ಅದಾದ ನಂತರ ನೀವು ಒಂದು ಒಳ್ಳೆ ಇದರಿಂದ ಇದು ಪಾತ್ರದಿಂದ ಇಲ್ಲದ್ರೆ ಬಟ್ಟೆಯಿಂದ ಇಲ್ಲದ್ರೆ ಸೋಸುವಂಥ ಫಿಲ್ಟರಿಂದ ನೀವು ಫಿಲ್ಟರ್ ಮಾಡಿ ಸೋಸ್ಬೋದು. ಗೈಸ್ ನೋಡಿ ಇವಾಗ ಫೈನಲಿ ಈ ಹದಕ್ಕೆ ಬಂದಿದೆ. ಇನ್ನು ಆಲ್ಮೋಸ್ಟ್ ಒಂದು ಒಳ್ಳೆ ಕಲರ್ಗೆ ಸಹ ಟರ್ನ್ ಆಗಿದೆ. ಇದು ಚೆನ್ನಾಗಿ ಕುದಿಸಿ ಆಗಿ ಇವಾಗ ಒಳ್ಳೆ ಒಂದು ಹದಕ್ಕೆ ಬಂದಿದೆ. ಹಾಗಾಗಿ ನಾನು ಇನ್ನು ಗ್ಯಾಸ್ ಟರ್ನ್ ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಒಂದು ಚೆನ್ನಾಗಿರೋ ಮನೆಯಲ್ಲೇ ಮಾಡಿರೋ ಅಂಥ ಬೆಣ್ಣೆಯಿಂದ ಮಾಡಿರೋ ತುಪ್ಪ ರೆಡಿಯಾಗಿದೆ. ಸೊ ಫೈನಲಿ ನಾನು ಸೋಸಿದ ನಂತರ ಆಲ್ಮೋಸ್ಟ್ 1 ಗ್ಲಾಸ್ನಷ್ಟು ತುಪ್ಪ ರೆಡಿಯಾಗಿದೆ. ನೋಡಿ ಈ ತುಪ್ಪವನ್ನು ನಾನು ದೇವರ ಪೂಜೆಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಫ್ರೈಡೇ ದೇವರ ಪೂಜೆ ಮಾಡುವಾಗ ತುಪ್ಪದ ದೀಪನೇ ಹಚ್ಚೋದು. ಸೊ ಹಾಗಾಗಿ 1 ಗ್ಲಾಸ್ ತುಪ್ಪ ರೆಡಿಯಾಗಿದೆ. ಸೊ ಇದನ್ನು ನಾನು ದೇವರ ಪೂಜೆಗೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಟಿದೆ. ಸೊ ಚೆನ್ನಾಗಿ ಬಂದಿದೆ ತುಪ್ಪ. ಗೈಸ್ ನೋಡಿ ಫೈನಲಿ 1 ಗ್ಲಾಸ್ ತುಪ್ಪ ರೆಡಿಯಾಗಿದೆ. ಸೊ ಆ ತುಪ್ಪವನ್ನು ನಾನು ಫಸ್ಟಿಗೆ ದೇವರ ಸ್ಟ್ಯಾಂಡಲ್ಲಿ ದೇವರಿಗೆ ಅಂತ ಅರ್ಪಿಸ್ತೀನಿ, ದೇವರಿಗೆ ಇಟ್ಟಿದ್ದೀನಿ. ಸೊ ನೈವೇದ್ಯದ ಥರ. ಆದ ನಂತರ ಎವ್ರಿಡೇ ದೇವರಿಗೆ ಅಂದರೆ ಫ್ರೈಡೇ ದೀಪ ಹಚ್ಚುವಾಗ ತುಪ್ಪದ ದೀಪನೇ ಹಚ್ಚೋದು. ನೋಡಿ 1 ಗ್ಲಾಸ್ ಆಗಿ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಒಂದು ಇದರಲ್ಲಿ ಹಾಕಿದ್ದೆ, ಬಾಟಲಲ್ಲಿ ಹಾಕಿದ್ದೆ. ನೋಡಿ ಒಂದು ಸ್ವಲ್ಪ ಜಾಸ್ತಿ ಆಗಿರೋದನ್ನು ಸ್ವಲ್ಪ ಮನೆಗೆ ಯೂಸ್ಗೆ ಅಂತ ಇಟ್ಟಿದ್ದೀನಿ. ದೋಸೆ ಆ ಥರ ಏನಾದರೂ ಮಾಡುವಾಗ ಯೂಸ್ ಮಾಡ್ಬೋದು ಅಂತ 1 ಗ್ಲಾಸನ್ನು ನಾನು ದೇವರಿಗೆ ಅಂತಲೇ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಶುಕ್ರವಾರ ಪೂಜೆ ಮಾಡುವಾಗ ದೇವರಿಗೆ ದೀಪ ಹಚ್ಚುವಾಗ ತುಪ್ಪ ಕಾಯಿಸಿ ಆದ ನಂತರ ನಾನು ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನದ ಅಡಿಗೆಗೆ ನನ್ನ ಫೇವ್ರೆಟ್ ಎಣ್ಣೆ ಬದನೆಕಾಯಿ ಮಾಡಿದ್ದೆ. ಸೊ ನೋಡಿ ಈ ಥರ ಬಂದಿದೆ. ಡೆಫಿನೆಟ್ಲಿ ನಾನು ಎಣ್ಣೆ ಬದನೆಕಾಯಿ ಯಾವ ಥರ ಮಾಡೋದು ಅಂತ ನಾನು ಅದರ ರೆಸಿಪಿಯನ್ನು ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಾಯ್ಲ್ಡ್ ರೈಸ್ ಜೊತೆಗೆ ಎಣ್ಣೆ ಬದನೆಕಾಯಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ವೆಜ್ ತಿನ್ನುವವರಿಗೆ ಅಂತೂ ಇದು ಹೇಳಿ ಮಾಡಿದ ಅಡಿಗೆ. ಸೊ ನಾವು ಬಾಯ್ಲ್ಡ್ ರೈಸ್ ತಿನ್ನೋದು, ಹಾಗೆ ಎಣ್ಣೆ ಬದನೆಕಾಯಿ ನನ್ನ ಫೇವ್ರೆಟ್. ಇದಿದ್ದರೆ ಊಟ ತುಂಬ ಚೆನ್ನಾಗಿ ಸೇರುತ್ತೆ ಊಟ. ಸೊ ಈ ಎಣ್ಣೆ ಬದನೆಕಾಯಿ ರೈಸ್ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೂ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ನಾನು ಅಡಿಗೆ ಎಲ್ಲ ಮುಗಿಸಿ ಲಂಚ್ಗೆ ಕೂತ್ಕೊಂಡಿದ್ದೆ. ನೋಡಿ ಈ ಥರ ಕಾಣಿಸುತ್ತೆ ಫೈನಲ್ ಔಟ್ಪುಟ್. ಸೊ ಇನ್ನು ಊಟ ಮಾಡೋದು ರೆಡಿ.
ಗೈಸ್ ಮಧ್ಯಾಹ್ನದ ಲಂಚ್ ಎಲ್ಲ ಕಂಪ್ಲೀಟ್ ಆಯಿತು. ಇಟ್ ವಾಸ್ ಎಮ್ಮಿ ಅಂತ ಹೇಳ್ಬೋದು ಆ್ಯಂಡ್ ಇಟ್ ವಾಸ್ ಡಿಲಿಷಿಯಸ್, ವೆರಿ ಟೇಸ್ಟಿ. ಸೊ ಅದಾದ ನಂತರ ನನಗೆ ಅಮೆಝಾನಿಂದ ನಾನು ಒಂದು ಆರ್ಡ್ರ್ ಮಾಡಿದ್ದೆ, ಅದು ಕೊರಿಯರ್ ಬಂದಿತ್ತು. ಸೊ ಕೊರಿಯರ್ ನಾನು ಅನ್ಬಾಕ್ಸಿಂಗ್ ಮಾಡಿದೆ. ಅದಾದ ನಂತರ ನಾನು ಈಗ ತೋರಿಸ್ತಾ ಇರೋದು ಅನ್ಬಾಕ್ಸಿಂಗ್ ಮಾಡಿ ಆದ ನಂತರ. ಸೊ ನಾನು ಎರಡು ಕ್ರಿಸ್ಟಲ್ ಬ್ರೇಸ್ಲೆಟ್ ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಸೊ ಒಂದು ರೋಸ್ ಕ್ವಾರ್ಟ್ಸ್. ಸೊ ಆ್ಯಕ್ಚುಲಿ ಇದರ ಬಗ್ಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇರೋರಿಗೆ ಗೊತ್ತಿರುತ್ತೆ. ನಾನು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರಿಂದ ಹೇಳ್ತಾ ಇದ್ದೀನಿ. ಸೊ ಇದರ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ಯಾವತ್ತಾದರೂ ನಾನು ಶೇರ್ ಮಾಡ್ತೀನಿ, ಅದರ ರಿವ್ಯೂ ಮತ್ತು ಫೀಡ್ಬ್ಯಾಕ್. ಸೊ ಇದು ಹಾಕುವ ಬೆನಿಫಿಟ್ಸ್ ಏನಂದರೆ ರೋಸ್ ಕ್ವಾರ್ಟ್ಸ್ ಮತ್ತು ಕ್ರಿಸ್ಟಲ್ ಬ್ರೇಸ್ಲೆಟ್. ಸೊ ಇದು ಹೆಲ್ತ್, ವೆಲ್ತ್, ಎಲ್ಲದ ಬ್ರೇಸ್ಲೆಟ್ ಹಾಕಿದ ನಂತರ ನನ್ನ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ನೆಕ್ಸ್ಟ್ ಯಾವತ್ತಾದ್ರೂ ನಾನು ಶೇರ್ ಮಾಡ್ತೀನಿ. ತುಂಬಾ ಜನರಿಗೆ ಗೊತ್ತಿರಬಹುದು ನಾವು ಅದು ಬಿಟ್ಟು ನಾವು ಯೂಸ್ ಮಾಡುವಾಗೆಲ್ಲ. ಸೊ ನೈಟ್ ಮಲಗುವಾಗ ಮತ್ತೆ ಸ್ನಾನ ಮಾಡುವಾಗ ಯೂಸ್ ಮಾಡುವಾಗ ಮೂನ್ಲೈಟ್ ಎಲ್ಲ ಬಂದಾಗ ನಾವು ಚಾರ್ಜ್ ಮಾಡಬೇಕಾಗುತ್ತೆ, ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ಸ್ ಎಲ್ಲ ಇದೆ. ಸೊ ಇಷ್ಟೇ ಗೈಸ್, ನೆಕ್ಸ್ಟ್ ಟೈಮ್ ಇನ್ನು ಗೈಸ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಹಾಗೆ ಹೊಸ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋದಲ್ಲಿ ನಿಮಗೆ ಯಾವ ಸೆಗ್ಮೆಂಟ್ ಇಷ್ಟ ಆಯಿತು, ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇವತ್ತಿನ ಡೇ ತುಂಬ ಚೆನ್ನಾಗಿ ಹೋಯಿತು. ಬ್ಲೆಸ್ಡ್ ಡೇ ಅಂತಲೇ ಹೇಳ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.